ನಮಸ್ಕಾರ, ನೀವು ನೋಡ್ತಿದ್ದೀರಾ ಐಟಿವಿ ನ್ಯೂಸ್. ಇದೀಗ ಹೆಡ್ಲೈನ್ಸ್. ರಾಜ್ಯಕ್ಕೆ ರಾಹುಲ್ ಭೇಟಿ, ಮೃತ ರೈತರ ಕುಟುಂಬಕ್ಕೆ ಸಾಂತ್ವನ. 2 ದಿನಗಳ ಪ್ರವಾಸ ನಂತರ ಡೆಲ್ಲಿಗೆ ತೆರಳಿದ ಯುವರಾಜ. ಶಾಶ್ವತ ನೀರಾವರಿಗಾಗಿ ಒತ್ತಾಯ, ತಾಲೂಕು ಕಚೇರಿಯ ಪೀಠೋಪಕರಣಗಳು ಧ್ವಂಸ. ಬಯಲುಸೀಮೆ ಜಿಲ್ಲೆಗೆ ನೀರು ಕೊಡದಿದ್ದಲ್ಲಿ ಉಗ್ರ ಹೋರಾಟದ ಎಚ್ಚರಿಕೆ. ಕನ್ನಡ ಭಾಷೆ ಉಳಿವಿಗೆ ಸಹಕರಿಸಿ, ಕಸಾಪಯೊಂದಿಗೆ ಕೈಜೋಡಿಸಿ. ದೇವನಹಳ್ಳಿ ಕಸಾಪ ಅಧ್ಯಕ್ಷ ರಾಜಗೋಪಾಲ್. ಎಐಸಿಸಿ ಉಪಾಧ್ಯಕ್ಷ ರಾಹುಲ್ ಗಾಂಧಿ ಅವರು ಕರ್ನಾಟಕ ರಾಜ್ಯದ ಮಂಡ್ಯ ಹಾಗೂ ಹಾವೇರಿ ಜಿಲ್ಲೆಗಳಿಗೆ ಭೇಟಿ ನೀಡಿ ಸಾಲಬಾಧೆಯಿಂದ ಮೃತಪಟ್ಟ ರೈತರ ಕುಟುಂಬಗಳಿಗೆ ಸಾಂತ್ವನವನ್ನು ಹೇಳಿದ್ದಾರೆ. ಎಐಸಿಸಿ ಉಪಾಧ್ಯಕ್ಷ ರಾಹುಲ್ ಗಾಂಧಿ ಕಳೆದ 2 ದಿನಗಳಿಂದ ಮಂಡ್ಯ ಹಾಗೂ ಹಾವೇರಿ ಜಿಲ್ಲೆಗಳಲ್ಲಿ ಪ್ರವಾಸ ನಡೆಸಿ ಸಾಲಬಾಧೆಯಿಂದ ಮೃತಪಟ್ಟ ರೈತರ ಕುಟುಂಬಕ್ಕೆ ಸಾಂತ್ವನವನ್ನು ಹೇಳಿದರು. ಡೆಲ್ಲಿಯಿಂದ ದೇವನಹಳ್ಳಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ನಿನ್ನೆ ಆಗಮಿಸಿದ ಅವರು ಮಂಡ್ಯ ಹಾಗೂ ಹಾವೇರಿ ಜಿಲ್ಲೆಗಳಲ್ಲಿ 2 ದಿನಗಳ ಕಾಲ ಪ್ರವಾಸ ನಡೆಸಿ ಇಂದು ಹಾವೇರಿಯಿಂದ ಎಚ್ಎಎಲ್ ವಿಮಾನ ನಿಲ್ದಾಣಕ್ಕೆ ವಿಶೇಷ ಹೆಲಿಕಾಪ್ಟರ್ ಮೂಲಕ ಬಂದು ದೆಹಲಿಗೆ ತೆರಳಲಿದ್ದಾರೆ. ಈ ವೇಳೆ ರಾಜ್ಯದ ಕಾಂಗ್ರೆಸ್ ನಾಯಕರುಗಳು ಸಿಎಂ ಸಿದ್ದರಾಮಯ್ಯ ಹಾಜರಿದ್ದರು. ನ್ಯೂಸ್ ರೂಮ್ ಐಟಿವಿ ನ್ಯೂಸ್. ಎತ್ತಿನಹೊಳೆ ಯೋಜನೆ ಅಡಿ ಮುಂದಿನ 2 ವರ್ಷಗಳಲ್ಲಿ ಈ ಭಾಗದ ರೈತರಿಗೆ ನೀರು ಲಭಿಸುತ್ತದೆ ಎಂದು ಕೆಪಿಸಿಸಿ ಉಪಾಧ್ಯಕ್ಷ ಹಾಗೂ ಶಿಡ್ಲಘಟ್ಟದ ಮಾಜಿ ವಿಜಯಪುರ ಪಟ್ಟಣದ ಬೈಪಾಸ್ ರಸ್ತೆಯಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ ಬಿವಿಕೆ ದಮ್ ಬಿರಿಯಾನಿ ಕಾರ್ನರ್ ಬಳಿ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಉಪಾಧ್ಯಕ್ಷ ರಾಹುಲ್ ಗಾಂಧಿ ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಶಿಡ್ಲಘಟ್ಟ ತಾಲೂಕಿನ ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಗ್ರಾಮ ಪಂಚಾಯಿತಿಗಳ ಸುಮಾರು 350ಕ್ಕೂ ಹೆಚ್ಚು ಮಂದಿಯೊಂದಿಗೆ ತೆರಳುವ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬಯಲು ಸೀಮೆಯ ಭಾಗಗಳಿಗೆ ನೀರಾವರಿ ಸೌಲಭ್ಯವನ್ನು ಕಲ್ಪಿಸುವ ವಿಚಾರದಲ್ಲಿ ಅನೇಕ ವರ್ಷಗಳಿಂದ ಹೋರಾಟಗಳು ನಡೆಸುತ್ತಿದ್ದು, ಈ ಹಿಂದೆ ಸರ್ಕಾರವು ಕೂಡ ರೈತರಿಗೆ ಸಕಾರಾತ್ಮಕವಾಗಿ ಸ್ಪಂದಿಸಿತ್ತು. ಈಗಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಅಧಿಕಾರಕ್ಕೆ ಬಂದ ತಕ್ಷಣ 10 ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಿ ಸಮಿತಿಯನ್ನು ರಚನೆ ಮಾಡಿ ಅದರ ಹೆಸರಿನಲ್ಲಿ ಇಟ್ಟಿದ್ದಾರೆ. 5,000 ಕೋಟಿ ರೂಪಾಯಿಗಳು ಖರ್ಚಾಗಿದೆ. ಸುಮಾರು 42 ಕಿಲೋಮೀಟರ್ಗಳಷ್ಟು ದೂರ ಪೈಪ್ಲೈನ್ ಆಗಿದೆ. ಉಳಿದಿರುವ ಅಣೆಕಟ್ಟು ನಿರ್ಮಾಣ ಮಾಡುವ ಕಡೆ ನೀರು ಸಂಗ್ರಹಿಸಿಕೊಂಡು ಮೇಲೆತ್ತಬೇಕು. ಆದ್ದರಿಂದ ಸ್ವಲ್ಪ ತಡವಾಗಿದೆ. ಮಳೆಗಾಲದಲ್ಲಿ ಕಾಮಗಾರಿ ಮಾಡಲು ಸಾಧ್ಯವಾಗುವುದಿಲ್ಲ. ಎಲ್ಲರಿಗೂ ಗೊತ್ತಿದೆ ಬಹಿರಂಗದ ಗುಟ್ಟು. ಈ ಭಾಗದ ರೈತ ಮುಖಂಡರು, ಶಾಸಕರುಗಳು ಎಲ್ಲರೂ ಭೇಟಿ ನೀಡಿ ಪರಿಶೀಲನೆ ಕೂಡ ನಡೆಸಿದ್ದಾರೆ. ಸ್ಥಳ ಪರಿಶೀಲನೆ ನಡೆಸಿಕೊಂಡು ಬಂದಿರುವವರಿಗೆ ಈಗ ನೀರಾವರಿ ಹೋರಾಟಕ್ಕೆ ಇಳಿದಿದ್ದಾರೆ. ಇದು ವೈಪರೀತ್ಯವಾಗಿದೆ. ಹೋರಾಟ ಅಗತ್ಯವಿಲ್ಲ. ಬೇರೆ ಮೂಲಗಳಿಗಾಗಿ ಸರ್ಕಾರದ ಮೇಲೆ ಒತ್ತಡ ತರಬೇಕೇ ಹೊರತು ಕೇವಲ ಎತ್ತಿನಹೊಳೆ ಯೋಜನೆಯ ಬಗ್ಗೆ ಮಾತನಾಡುವುದು ಸರಿಯಿಲ್ಲವೆಂದರು. ಸುಮಾರು 350 ಜನ ಹೋಗ್ತಾ ಇದ್ವಿ. ಗ್ರಾಮ ಪಂಚಾಯತಿ ಸದಸ್ಯರು 260 ಜನ ಇದ್ದಾರೆ. ತಾಲೂಕ್ ಪಂಚಾಯತ್ ಸದಸ್ಯರಿದ್ದಾರೆ, ಪುರಸಭಾ ಸದಸ್ಯರಿದ್ದಾರೆ, ಜಿಲ್ಲಾ ಪಂಚಾಯತ್ ಸದಸ್ಯರಿದ್ದಾರೆ. ಎಲ್ಲ ಒಟ್ಟಿಗೆ ಸೇರಿ 340-45 ಜನ ಎಲ್ಲ ಸದಸ್ಯರು, ಎಲೆಕ್ಟೆಡ್ ಮೆಂಬರ್ಸು ಇವತ್ತು ಬೆಂಗಳೂರಿಗೆ ಸನ್ಮಾನ್ಯ ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡೋದು, ಅವ್ರು ಹೇಳ್ತಕ್ಕಂಥ ಭಾಷಣವನ್ನು ಕೇಳಿ ಅದರ ಪ್ರಕಾರ ನಮ್ಮ ಸಾಧ್ಯವಾದಷ್ಟು ಮಟ್ಟಿಗೆ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಪಂಚಾಯತಿಗಳಲ್ಲಿ ಆ ಕಾರ್ಯಕ್ರಮಗಳನ್ನ ಅನುಷ್ಠಾನಗೊಳಿಸ್ತಕ್ಕಂಥ ಕೆಲಸ ಮಾಡಬೇಕು ಅಂತೇಳಿ ಇವತ್ತು ಈ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಅದಕ್ಕೆ ನಾವೆಲ್ಲರೂ ಅದರ ಜೊತೆಗೆ ಇಡೀ ಕಾಂಗ್ರೆಸ್ ಮುಖಂಡರುಗಳೆಲ್ಲ ಯಾರ್ಯಾರು ಪ್ರಮುಖ ಮುಖಂಡರಿದ್ದಾರೆ ಎಲ್ಲ ಮುಖಂಡರು ಸಹ ಕಾಂಗ್ರೆಸ್ ಪರವಾಗಿ ಬರ್ತಾ ಇದ್ದಾರೆ. ಸರ್, ಜಿಲ್ಲಾ ಪಂಚಾಯತಿ ಮತ್ತು ತಾಲೂಕ್ ಪಂಚಾಯತಿ ಚುನಾವಣೆಗಳಿವೆ. ಇದ್ರ ಬಗ್ಗೆ ತಾಲೂಕಿನಲ್ಲಿ ಏನೇನು ಕ್ರಮ ತಗೊಂಡಿದ್ದೀರಾ ಸರ್? ಎಲ್ಲ ಪ್ರಕ್ರಿಯೆ ನಡೀತಾ ಇದೆ. ಚುನಾವಣೆಗೆ ಏನೇನು ಬೇಕೋ ಅದೆಲ್ಲ ಸಿದ್ಧತೆಗಳು ನಡೀತಾ ಇದೆ ಸರ್ಕಾರದ ಹಂತದಲ್ಲಿ. ನಾವು ನಮ್ಮ ಕಾರ್ಯಕರ್ತರನ್ನೆಲ್ಲ ಕರೆದು ಎಲ್ಲ ಚುನಾವಣೆ ಬರ್ತಾ ಇದೆಯಪ್ಪ, ಎಲ್ಲ ಸಜ್ಜಾಗಬೇಕು ಅಂತಕ್ಕಂಥ ಪ್ರಿಪ್ರೇಷನ್ ಅಂತ ಹೇಳ್ತೀವಿ. ಅಂದರೆ ಮುಂಜಾಗ್ರತೆಯಾಗಿ ನಾವೆಲ್ಲ ತಯಾರಿ ಮಾಡ್ಕೊಳ್ತಕ್ಕಂಥದ್ದು, ಆ ತಯಾರಿ ನಡೀತಾ ಇದೆ. ಅಲ್ಲ, ಎತ್ತಿನಹೊಳೆದನ್ನು ಇಟ್ಕೊಂಡೆ ವಿರೋಧ ಪಕ್ಷಗಳವರೆಲ್ಲ ಇದು ಮಾಡ್ತಾ ಇದ್ದಾರೆ. ಎತ್ತಿನಹೊಳೆ ಯೋಜನೆ ಇನ್ನು ಆಗಲ್ಲ ಅಂತ. ಇದ್ರ ಬಗ್ಗೆ ತಾವೇನು ಹೇಳ್ತೀರಾ? ಎತ್ತಿನಹೊಳೆ ವಿಚಾರ ನಾನು ನೇರವಾಗಿ ಹೇಳೋದಾದ್ರೆ, ನಾವು ಕಳೆದ ವಿಧಾನಸಭೆಯಲ್ಲಿ 16 ಸಾರಿ ಅದನ್ನು ಪ್ರಸ್ತಾಪ ಮಾಡಿದ್ವಿ. 1 ಸಾರಿ 2 ಸಾರಿ ಅಲ್ಲ, 16 ಸಾರಿ ಪ್ರಸ್ತಾಪ ಮಾಡಿದ್ವಿ. ಅದಕ್ಕೆ ಆ ಸರ್ಕಾರನೂ ಸ್ಪಂದನೆ ಮಾಡಿತು. ಸನ್ಮಾನ್ಯ ಸಿದ್ದರಾಮಯ್ಯನವರು ಬಂದಿದ್ದ ತಕ್ಷಣ ಅದಕ್ಕೆ ಪ್ರಾಮುಖ್ಯತೆ ಕೊಟ್ಟು
ಹಣನೇ ಬಿಡುಗಡೆ ಮಾಡಿದ್ದಾರೆ. 10 ಕೋಟಿ ರೂಪಾಯಿನ ಹಣ ಬಿಡುಗಡೆ ಮಾಡಿ ಅದೇ ಒಂದು ಇದು ಅಥಾರಿಟಿ ಮಾಡಿ ಆ ಅಥಾರಿಟಿ ಹೆಸರಲ್ಲಿ ಹಣ ಇಟ್ಬಿಟ್ಟಿದ್ದಾರೆ. ಈಗಾಗಲೇ ಸುಮಾರು 3,000 ಕೋಟಿನ 5,000 ಕೋಟಿನ ಖರ್ಚು ಆಗಿದೆ. ಸುಮಾರು 42 ಕಿಲೋಮೀಟರ್ ಪೈಪ್ಲೈನ್ ಹಾಕ್ಬಿಟ್ಟು ಬರ್ತಾ ಇದೆ, ಎಲ್ಲ ಫೈನಲ್ ಆಗಿ ಹಾಕೊಂಡು ಬರ್ತಾ ಇದ್ದಾರೆ. ಈಗ ಉಳಿದಿದ್ದನ್ನ ಅಲ್ಲಿ ಅಣೆಕಟ್ಟು ಕಟ್ಟೆ ಕಡೆ ಆ ನೀರನ್ನ ಸಂಗ್ರಹಣೆ ಮಾಡಿಕೊಂಡು ನಾವು ಲಿಫ್ಟ್ ಮಾಡಬೇಕಲ್ಲ, ಅದು ಈ ಹೈಟ್ಗೆ ಆ ಲಿಫ್ಟ್ ಮಾಡ್ತಕ್ಕಂಥ ಕೆಲಸ ಅದು ಸ್ವಲ್ಪ ತಾಂತ್ರಿಕವಾಗಿರ್ತಕ್ಕಂಥ ಸಮಸ್ಯೆ. ಏನಪ್ಪ ಅಂದರೆ ನೀರು ಮಳೆಗಾಲದಲ್ಲಿ ಮಾಡೋಕ್ಕಾಗಲ್ಲ, ಬೇಸಿಗೆನಲ್ಲಿ ಮಾತ್ರನೇ ಮಾಡೋಕ್ಕಾಗೋದು. ಆ ಕೆಲಸನ ಅವರು ನಿಧಾನವಾಗಿ ಸ್ವಲ್ಪ ಮಾಡ್ತಾರೆ. 1 ವರ್ಷ ಅಥವಾ 2 ವರ್ಷಕ್ಕೆ ನೀರು ಕೊಟ್ಬಿಡ್ತೀವಿ ಅಂತೇಳಿ ಮಾತು ಕೊಟ್ಟಿದ್ದಾರೆ. ಅದಕ್ಕೆ ಎಲ್ರಿಗೂ ಗೊತ್ತಿದೆ ಬಹಿರಂಗುಟ್ಟು. ಎಲ್ಲ ರೈತ ಮುಖಂಡರನ್ನು ಕರ್ಕೊಂಡು ಹೋಗಿದ್ದಾರೆ, ಎಲ್ಲ ಶಾಸಕರನ್ನ ಕರ್ಕೊಂಡು ಹೋಗಿದ್ದಾರೆ, ಎಲ್ಲ ಮುಖಂಡರನ್ನ ನಮ್ಮನ್ನೆಲ್ಲ ಆಹ್ವಾನಿಸಿದ್ರು. ಎಲ್ಲರೂ ಹೋಗಿ ನೋಡ್ಕೊಂಬಂದಿದ್ದಾರೆ. ನೋಡ್ಕೊಂಬಂದಿರೋದ ಇಲ್ಲಿ ಧರಣಿ ಮಾಡ್ತಾರೆ. ಇದು ಒಂದು ವೈಪರೀತ್ಯ ಅಂತ ನಾನು ಹೇಳ್ತೀನಿ. ಅವಶ್ಯಕತೆ ಇಲ್ಲ. ಅದು ಬೇರೆ ಸಂಪನ್ಮೂಲಗಳೇನಿದೆ ಇನ್ನು ಅದಕ್ಕೆ ಒತ್ತಡ ತರಬೇಕು ನಾವು. ಇದೇ ನೀರು ನಮಗೆ ಸಾಕಾಗೋದಿಲ್ಲ, ಬೇರೆ ಬೇರೆ ಸೋರ್ಸಸ್ ಇದೆ. ಆ ಸೋರ್ಸಸ್ನು ನೀರು ನಮ್ಗೆ ಕೊಡೋದಕ್ಕೆ ಏನು ಒತ್ತಡ ತರಬೇಕೋ ಅವ್ರ ಮೇಲೆ ತರಬೇಕಾಗುತ್ತೆ. ಅದು ನಿರಂತರವಾಗಿ ನಡೆಸಬೇಕಾಗುತ್ತೆ. ಬರೀ ಎತ್ತಿನ ಹೊಳೆ ಒಂದೇ ಇದು ಮಾಡಬೇಕಾಗಿಲ್ಲ. ಎತ್ತಿನ ಹೊಳೆ ಕಾರ್ಯಕ್ರಮ ಅನುಷ್ಠಾನ ಆಗ್ತಾ ಇದೆ. ಅದೇ 1 ವರ್ಷ 2 ವರ್ಷದಲ್ಲಿ ಆ ಕಾರ್ಯಕ್ರಮ ಮುಗೀತದೆ. ಅದರ ಪ್ರತಿಫಲ ಹಲವಾರು ತಾಲೂಕುಗಳಿಗೆ ಈ ಸಮಯದಲ್ಲಿ ಹಿರೇಬಳ್ಳ ರವಿಕುಮಾರ್, ಮಳಮಾಚನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಾಮಾಂಜಿನಪ್ಪ, ಮಿತ್ತನಹಳ್ಳಿ ಹರೀಶ್ ಬೈರೇಗೌಡ ಮುಂತಾದವರು ಹಾಜರಿದ್ದರು. ಕ್ಯಾಮರಾಮನ್ ಬಾಬು ಜೊತೆ ಸತೀಶ್, ITV ನ್ಯೂಸ್, ವಿಜಯಪುರ. ಶಾಶ್ವತ ಕುಡಿಯುವ ನೀರಿಗಾಗಿ ಆಗ್ರಹಿಸಿ ಕೋಲಾರದಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಪ್ರತಿಭಟನೆ ಕಿಚ್ಚು ಹಚ್ಚಿದ್ರು. ನೀರಿಗಾಗಿ ಪ್ರಾಣತ್ಯಾಗ ಮಾಡಿಯಾದರೂ ನೀರನ್ನು ಪಡೆಯುತ್ತೇವೆ ಎಂದು ಸರ್ಕಾರಗಳ ವಿರುದ್ಧ ಕಿಡಿಕಾರಿದ್ರು. ಕೋಲಾರಕ್ಕೆ ಹಿತ್ತಿನಹೊಳೆ ಯೋಜನೆ ಸಂಬಂಧಿಸಿದಂತೆ ರಾಜಕಾರಣಿಗಳು ಮಳತಾಯಿ ಧೋರಣೆ ನಡೆಸುತ್ತಿದ್ದು, ಬೆಂಗಳೂರಿನ ಕೊಳಚೆ ನೀರಿನ ಕೆಸಿ ವ್ಯಾಲಿಯನ್ನು ವಿರೋಧಿಸುತ್ತವೆ ಎಂದು ಬೃಹತ್ ಪ್ರತಿಭಟನೆ ನಡೆಸಿದ್ರು. ಶ್ರೀನಿವಾಸಪುರ ತಾಲೂಕಿನಲ್ಲಿನ ಹೋರಾಟದಲ್ಲಿ ಪ್ರತಿಭಟನಾಕಾರರು ತಾಲೂಕು ಕಚೇರಿ ಮುತ್ತಿಗೆ ಹಾಕಿ ಪೀಠೋಪಕರಣಗಳನ್ನು ಧ್ವಂಸಗೊಳಿಸಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಸಾಲು ಸಾಲಾಗಿ ಬರುತ್ತಿರುವ ಯುವ ಪಡೆ, ಸರ್ಕಾರ ಹಾಗೂ ರಾಜಕಾರಣಿಗಳ ವಿರುದ್ಧ ಧಿಕ್ಕಾರ ಘೋಷಣೆ ಕೂಗುತ್ತಿರುವ ವಿದ್ಯಾರ್ಥಿಗಳು, ಕೆಸಿ ವ್ಯಾಲಿಯ ಕೊಳಚೆ ನೀರು ನಮಗೆ ಬೇಡ ಎಂದು ಸರ್ಕಾರಕ್ಕೆ ಬೀಸಿ ಮುಟ್ಟುತ್ತಿರುವ ಸಂಘಟನೆ ಮುಖಂಡರು. ಇಂತಹದೊಂದು ದೃಶ್ಯ ಕಂಡುಬಂದದ್ದು ಕೋಲಾರ ನಗರದಲ್ಲಿ. 2 ದಶಕಗಳಿಂದ ಕೋಲಾರ ಜಿಲ್ಲೆಯಲ್ಲಿ ಕುಡಿಯುವ ನೀರಿನ ಬಣವೆಯಿಂದ ಜನರು ಬೆಂದು ಹೋಗಿದ್ದಾರೆ. ಇದಕ್ಕೆ ಇಂದು ಜಿಲ್ಲೆಯ ಶಾಶ್ವತ ನೀರಾವರಿ ಹೋರಾಟ ಸಮಿತಿ ತಾಲೂಕು ಕಚೇರಿಗಳ ಮುತ್ತಿಗೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಆ ಪ್ರಯುಕ್ತ ಶ್ರೀನಿವಾಸಪುರದಲ್ಲಿ ಪ್ರತಿಭಟನೆ ಎಲ್ಲಾ ಮೀರಿ ತಾಲೂಕು ಕಚೇರಿಗೆ ನುಗ್ಗಿದ ಹೋರಾಟಗಾರರು ಕಚೇರಿಯ ಪೀಠೋಪಕರಣಗಳನ್ನು ಧ್ವಂಸಗೊಳಿಸಿ ಆಕ್ರೋಶಗೊಂಡರು. ಪ್ರಕರಣದಲ್ಲಿ 18 ಜನರನ್ನು ಪೊಲೀಸರು ವಶಕ್ಕೆ. ಸ್ಥಳಕ್ಕೆ ಜಿಲ್ಲಾಧಿಕಾರಿಗಳು ಭೇಟಿ ನೀಡಿ ಘಟನೆ ಮರುಕಳಿಸದಂತೆ ಪೊಲೀಸರು ಎಚ್ಚರ ವಹಿಸಲು ಸೂಚಿಸಿದ್ರು. ಇತ್ತ ಕೋಲಾರದಲ್ಲಿ ಹೋರಾಟ ಸಮಿತಿ ಸಹ ಬೃಹತ್ ಹೋರಾಟ ನಡೆಸಿ ಬೆಂಗಳೂರಿನ ತ್ಯಾಜ್ಯ ನೀರು ನಮಗೆ ಬೇಡ, ವಿನಾಕಾರಣ ದಿಕ್ಕು ತಪ್ಪಿಸುವ ಕೆಲಸ ಮಾಡಬೇಡಿ, ಶಾಶ್ವತ ನೀರಾವರಿ ಯೋಜನೆಗೆ ಜಾರಿಗೆ ಒತ್ತಾಯಿಸಿದ್ರು. ನಿರ್ಲಕ್ಷ್ಯ ಮಾಡುತ್ತಿರುವ ಆಯಾ ಸರ್ಕಾರಗಳಿಗೆ
KC ವ್ಯಾಲಿದು ನಾವು ಮೂಲಭೂತವಾಗಿ ಎರಡೇ ವಿಚಾರದಲ್ಲಿ ಹೇಳೋದಾದರೆ, ನಿಸರ್ಗ ಪ್ರಕೃತಿ ನಮಗೆ ಬೇಕಾದಷ್ಟು ಸಂಪನ್ಮೂಲಗಳನ್ನು ಮೂಲಭೂತ ವಿಚಾರಗಳನ್ನು ಕೊಟ್ಟಿದೆ. ಇವತ್ತು ನೇತ್ರಾವತಿ ನದಿಯಲ್ಲಿ ತಮಗೆಲ್ಲ ಗೊತ್ತಿರೋ ಹಾಗೆ 2000 TMC ನೀರು ಸಮುದ್ರ ಸೇರ್ತಾ ಇದೆ. ನಿಸರ್ಗದಲ್ಲಿ ಕೊಟ್ಟಿರೋಂಥ ನೀರನ್ನು ಸಮುದ್ರಕ್ಕೆ ಬಿಟ್ಬಿಟ್ಟು ನಾವು ಕೊಳಚೆ ನೀರನ್ನು ಇಡೀ ಇಂಡಿಯಾದಲ್ಲಿ, ತಾವೆಲ್ಲಾದರೂ ಕೇಳಿದ್ದೀರಾ ಇಡೀ ಇಂಡಿಯಾದಲ್ಲಿ ಕೊಳಚೆ ನೀರನ್ನು ಜನಗಳಿಗೆ ಕುಡಿಸೋವಂಥದ್ದು ಅಥವಾ ಬೇಸಾಯ ಕೊಡಿಸೋವಂಥದ್ದನ್ನು ನೀವೆಲ್ಲೂ ಕೇಳಿಲ್ಲ. ಜೊತೆಗೆ ಈ ನೀರನ್ನು ಭೂಮಿಗೆ ಹರಿಸಿದ್ರೆ ಅದರಿಂದ ಬರುವಂಥ ಆಹಾರ ಧಾನ್ಯಗಳನ್ನ ಅಥವಾ ಅದರಿಂದ ಬರುವಂಥ ಮೇವನ್ನು ಜಾನುವಾರುಗಳಾಗಲಿ ಮನುಷ್ಯ ಆಗಲಿ ಬಳಸಿದ್ರೆ ಅವ್ರಿಗೆ ಬರಬಾರ್ದು ಕಾಯಿಲೆ ಬರುತ್ತೆ. ತಮಗೆಲ್ಲ ಇನ್ನೂ ಒಂದು ವಿಚಾರ ಗೊತ್ತಿದೆ, ಬೋರ್ವೆಲ್ಗಳಲ್ಲಿ ಫ್ಲೋರೋಸಿಸನ್ನು ಹೊರತುಪಡಿಸಿ ಕೊಡೋದಕ್ಕೆ ಫಿಲ್ಟ್ರೇಷನ್ ಏನು ಮಾಡ್ತಾ ಇದ್ದಾರೆ, ಆ ಕೆಲಸನೇ ರಾಜ್ಯ ಸರ್ಕಾರ ಸೋತಿದೆ. ಫ್ಲೋರೈಡ್ ಮುಕ್ತವಾಗಿ ನೀರನ್ನು ಯಾರಿಗೂ ಕೊಡೋಕ್ಕಾಗ್ತಾ ಇಲ್ಲ. ಫ್ಲೋರೈಡ್ ಮುಕ್ತ ನೀರನ್ನೇ ಕೊಡೋಕ್ಕಾಗದೇ ಇರೋ ಸರ್ಕಾರ ಏನು ತ್ಯಾಜ್ಯ ನೀರು ಇದೆ ಆ ನೀರನ್ನು ಕೊಟ್ಟಿದೆ. ಇವ್ರಿಗೇನಾದ್ರೂ ಮಾನ ಮರ್ಯಾದೆ ಇದ್ದರೆ, ಘನತೆ ಗೌರವ ಇದ್ದರೆ ವಿಧಾನಸೌಧಕ್ಕೆ ತ್ಯಾಜ್ಯ ನೀರನ್ನು ತಗೊಂಡೋಗಿ, ಅಥವಾ ಬೆಂಗಳೂರಿನ ಯಾವುದಾನ ಪ್ರತಿಷ್ಠಿತ ಬಡಾವಣೆಗೆ ಈ ಕೊಳಚೆ ನೀರನ್ನು ತಗೊಂಡೋಗ್ಲಿ ನೋಡೋಣ. ಅದೇ ಕೋಲಾರ ಜಿಲ್ಲೆ ಜನ ಬಾಯಿ ಪಡ್ಕೋತಾ ಇದ್ದಾರೆ ಅಂದ್ಬಿಟ್ಟು ನಮ್ಮ ದಿಕ್ಕನ್ನು ತಪ್ಪಿಸೋದಕ್ಕೆ, ಜನಗಳ ಮನಸ್ಸನ್ನು ಬೇರೆ ಕಡೆ ಹೊರಳಿಸೋದಕ್ಕೆ ನಮ್ಮ ಜನಕ್ಕೆ ಈಗ ಸದ್ಯಕ್ಕೆ ಅರ್ಥ ಆಗದೆ ಇರ್ಬೋದು. ಆದರೆ ನಮ್ಮ ರೈತರು, ನಮ್ಮ ಕೃಷಿ ಕಾರ್ಮಿಕರಿಗೆ ಎಲ್ಲ ಪ್ರಜ್ಞೆನೂ ಇದೆ. ಆ ನೀರನ್ನು ಕುಡಿದ್ರೆ ಜಾನುವಾರುಗಳು ಉಳಿಯೋದಿಲ್ಲ, ನಮ್ಮ ಬೆಳೆಗಳು ಉಳಿಯೋದಿಲ್ಲ. ಒಂದು ವೇಳೆ ಆ ಬೆಳೆ ಬೆಳೆದ್ರೆ ಅದನ್ನು ತಿಂದಂಥ ಜನಗಳಿಗೆ ಬರಬಾರ್ದ ರೋಗಗಳು ಬರುತ್ತೆ. ಆ ಕಾರಣಕ್ಕೆ ನಾವು ಅದನ್ನು ವಿರೋಧಿಸ್ತಾ ಇದ್ದೀವಿ. ಪ್ರಕೃತಿ ಕೊಟ್ಟಿರೋ ನೀರನ್ನು ನಮಗೆ ಕೊಟ್ಟು. ಇನ್ನು ಕೋಲಾರ ಜಿಲ್ಲೆಗೆ ಸಂಸದ KH ಮುನಿಯಪ್ಪ ಹಾಗೂ ಇಲ್ಲಿನ ರಾಜಕಾರಣಿಗಳು ಮನಸ್ಸು ಮಾಡಿದರೆ ಇಲ್ಲಿಗೆ ಯಾವಾಗಲೂ ನೀರು ಬಂದು ಬಿಡುತ್ತಿತ್ತು. ಆದರೆ ಅಂತ ಕೆಲಸವನ್ನು ಮಾಡದೆ ಜಿಲ್ಲೆಯಲ್ಲಿ 8 ಬಾರಿ ಸಂಸದರಾಗಿ ಗೆದ್ದಂತಹ KH ಮುನಿಯಪ್ಪ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಸಂಸದ ವೀರಪ್ಪ ಮೊಯ್ಲಿ ನೀರಿನ ವಿಚಾರವನ್ನು ಜೀವಂತವಾಗಿಟ್ಟುಕೊಂಡು ರಾಜಕಾರಣದ ಬೇಳೆ ಬೇಯಿಸಿಕೊಳ್ಳುತ್ತಿದ್ದಾರೆ. ಅಲ್ಲದೆ ಎತ್ತಿನಹೊಳೆ ಪ್ರಾಜೆಕ್ಟ್ ಅನ್ನುವಂಥದ್ದು ಶುದ್ಧ ಸುಳ್ಳಾಗಿದ್ದು ಇಲ್ಲಿನ ಜನರನ್ನು ಸ್ಥಳೀಯ ರಾಜಕಾರಣಿಗಳೇ ಯಾಮಾರಿಸುತ್ತಿದ್ದಾರೆ. ಶಾಶ್ವತ ನೀರಾವರಿಗೆ ರಾಜಕೀಯ ಇಚ್ಛಾಶಕ್ತಿ ಇಲ್ಲ ಅನ್ನೋದು ಅದನ್ನು ನೀವು ಹೇಳ್ತಾ ಇರೋದೇನಿದೆ ಅದು ಬಹಳ ಸ್ಪಷ್ಟ ಇದೆ. ಯಾಕೆ ಜನ ಹೋರಾಟಕ್ಕೆ ಇನ್ನೂ ಕೂಡ ಬರ್ತಾ ಇಲ್ಲ, ಆದರೆ ಇವತ್ತು 10-15 ಸಾವಿರ ಜನ ಬಂದ್ರೆ ಇನ್ನೂ ಯಾಕೆ ಬರಲಿಲ್ಲ ಅನ್ನೋಂಥ ನಿಮ್ಮ ಪ್ರಶ್ನೆ ಏನಿದೆ ನೋಡಿ. ಇಷ್ಟೇ ಸ್ವಾಮಿ ಇರೋಂಥದ್ದು ಇವತ್ತಿನ ನಮ್ಮ ರಾಜಕಾರಣಿಗಳಿಗೆ ನಮ್ಮ ಕೋಲಾರ ಜಿಲ್ಲೆಯ ಹಸಿವು ಇವತ್ತು ಅವ್ರ ಬಂಡವಾಳ ಆಗಿದೆ. ಈಗ ದಕ್ಷಿಣ ಕನ್ನಡ ಜಿಲ್ಲೆಗೂ ಕೂಡ ಅದು ಬಂಡವಾಳ ಆಗಿದೆ. ಎತ್ತಿನಹೊಳೆನಲ್ಲಿ ನೀರು ಬರಲ್ಲ ಅಂತೇಳಿ ನಾವು ಬಹಳ ಸ್ಪಷ್ಟವಾಗಿ ಹೇಳಿದ್ವಿ. ಎತ್ತಿನಹೊಳೆ ನೀರನ್ನ ಮತ್ತೆ ಎರಗೋಳು ಅವತ್ತು ನೀರು ಬರಲ್ಲ ಅಂತ ಹೇಳಿದ್ವಿ. ಆ ಎರಗೋಳು ನೀರನ್ನ ಇವತ್ತು ಏನು ಮಾಡಿದ್ರು ಅವರು 80 ಕೋಟಿ ರೂಪಾಯಿ ಇವತ್ತು ಭೂಮಿನಲ್ಲಿ ಹಾಕಿದ್ದಾರೆ. ಹಂಗಾಗಿ ನಾವು ಹೇಳ್ತಾ ಇದೀವಿ ಬಹಳ ಸ್ಪಷ್ಟವಾಗಿದೆ. ಬೇಕಾದ್ರೆ ಕರೀಲಿ ಮಾತುಕತೆಗೆ ನಾವು ಬರ್ತೇವೆ. ನಾವು ಹೇಳ್ತಾ ಇರೋಂಥದ್ದು ಇಷ್ಟೇನೆ, ಶಾಶ್ವತವಾದಂಥ ನೀರಾವರಿ ಯೋಜನೆಗಳು ಜಾರಿ ಆಗಬೇಕಂದ್ರೆ ಕೋಲಾರ ಜಿಲ್ಲೆಗೆ ಏನು ಇವತ್ತು ಪರಮಶಿವಯ ಆಧಾರಿತ ಇದೆ, ಅದರಲ್ಲಿ ಕೃಷ್ಣಾ ಬೇಸಿನಲ್ಲಿ ಏನು 911 TMC ಕರ್ನಾಟಕಕ್ಕೆ ಪಾಲು ಕೊಟ್ಟಿದ್ರು, ಅದರಲ್ಲಿ ಇವತ್ತು ಉಳಿಕೆ ಆಗಿರೋಂಥದ್ದು ಎಲ್ಲರಿಗೂ ಕೊಟ್ಟು 177 TMC ನೀರೇನು ಉಳಿಕೆ ಆಗಿದೆ. ಆ ಉಳಿಕೆನಲ್ಲಿ 40ರಿಂದ 45 TMC ನೀರು ನಮಗೆ ಕೊಡಬೇಕು. ಆ ಕೊಡೋಂಥ ಕೆಲಸ ಮಾಡಲಿಲ್ಲ ಅಂತಂದರೆ ಮುಂದೆ ಉಗ್ರ ಹೋರಾಟನ ನಾವು ಮಾಡ್ತೇವೆ. ಈ ಪ್ರದೇಶದ ಎಲ್ಲ MLA MP ಗಳಿಗೆ ನಾನು ಹೇಳ್ತಾ ಇದ್ದೀನಿ, ಅದರಲ್ಲೂ ಕೂಡ ನಾನು ಈರಪ್ಪ ಮೊಯ್ಲಿ KH ಮುನಿಯಪ್ಪನಿಗೆ ಹೇಳ್ತಾ ಇದ್ದೀನಿ, KH ಮುನಿಯಪ್ಪನವರೇ ನೀವು ಹೋಗಿ CM ಮನವಿ ಪತ್ರ ಕೊಡೋಂಥದ್ದನ್ನು ಬಿಟ್ಟು ದಯವಿಟ್ಟು ನಮ್ಮ ಜೊತೆ ಹೋರಾಟಕ್ಕೆ ಬನ್ನಿ. ನೀವು ಹೋರಾಟಕ್ಕೆ ಬಂದಿಲ್ಲ ಅಂತಂದರೆ ಅಟ್ಟಾಡಿಸಿ ಹೊಡಿತಾರೆ. ಕಾಂಗ್ರೆಸ್, BJP, JDS ಒಂದೊಂದು ತಾಲೂಕಲ್ಲಿ ಒಬ್ಬೊಬ್ಬರಿಗೆ ಯಾಮಾರಿಸ್ಕೊಂಡು ಓಟ್ಗಳು ಹಾಕ್ಸ್ಕೊಂಡು ಹೋಗೋಂಥ ರಾಜಕಾರಣ ಇನ್ನು ನಡೆಯಲ್ಲ ಅನ್ನೋಂಥ ಎಚ್ಚರಿಕೆನ ನಿಮ್ಮ ಮುಖಾಂತರ ನಾನು ಕೊಡ್ತಾ ಇದ್ದೀನಿ. ಕೂಡಲೇ ಪರಮಶಿವಯ್ಯ ಅವರ ವರದಿ ಆಧಾರಿತ ಕೃಷ್ಣ ಬೇಸಲ್ಲಿನ 45 TMC ನೀರು ಕೊಡಬೇಕು, ಇಲ್ಲದಿದ್ದರೆ ಇಡೀ ಕೋಲಾರಕ್ಕೆ ಕೋಲಾರವೇ ಹೊತ್ತಿ ಹೊರೆಯುತ್ತದೆ ಎಂದು SFI ಮುಖಂಡರಾದ ಗೀತಾ ಅವರು ತಿಳಿಸಿದ್ದಾರೆ. ಒಟ್ಟಾರೆಯಾಗಿ ಕೋಲಾರ ಜಿಲ್ಲೆಯಲ್ಲಿ ಕುಡಿಯುವ ನೀರಿಗೆ ಸಂಬಂಧಿಸಿದಂತೆ ಕಿಚ್ಚು ಹೆಚ್ಚಾಗಿದ್ದು ಇದರಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಯುವ ಪಡೆ ಪಾಲ್ಗೊಂಡಿದ್ದಾರೆ. ಕೆಲ ಅಹಿತಕರ ಘಟನೆಗಳು ಹೊರತುಪಡಿಸಿ ಇಂದಿನ ಹೋರಾಟ ಶಾಶ್ವತ ನೀರಾವರಿ ಯೋಜನೆಗೆ ಹೊಸ ಚೈತನ್ಯ ನೀಡಿದ್ದು ನೀರಿನ ಹೋರಾಟಕ್ಕೆ ನಾಂದಿ ಬರೆದಂತಾಗಿದೆ.
ಈಶ್ವರ್, ITV ನ್ಯೂಸ್ ಕೋಲಾರ. ಈಗ ಬ್ರೇಕ್ ನಂತರ ITV ನ್ಯೂಸ್ ಮುಂದುವರಿಯುವುದು.